ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಗ್ರೂಪ್ ಬಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ ಆಲ್ರೆಡಿ ನಾವು ಇಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. 3 ವಿಡಿಯೋಗಳು ಆಗಿದ್ದಾವೆ. ಸೊ ಇದು 4th ವಿಡಿಯೋ ಆಗುತ್ತೆ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಸೊ ಏನಪ್ಪ ಅಂದರೆ ಎಕ್ಸಾಮ್ ಅನ್ನೋಷ್ಟರೊಳಗಡೆ ಎಲ್ಲ ಸಬ್ಜೆಕ್ಟ್ದು ಈ ರೀತಿಯಾಗಿ ಕ್ವಶನ್ಗಳನ್ನ ನಾವು ಕಂಪ್ಲೀಟ್ ಮಾಡಿ ಮುಗಿಸೋಣ. ಸೊ ಮೊದಲನೇದಾಗಿ ಏನಿದೆ ನೋಡಿ, ಕೆಳಗಿನ ಗಾಂಧೀಜಿಯವರ ಅನುಯಾಯಿಗಳಲ್ಲಿ ಯಾರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು ಅಂತ ಕೇಳ್ತಾರೆ. ಸೊ ಇವರಲ್ಲಿ ಗಾಂಧೀಜಿಯವರ ಅನುಯಾಯಿಯಾಗಿದ್ದು ಅವರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು. ಯಾರಪ್ಪ ಅಂತಂದರೆ JB ಕೃಪಲಾನಿರವರು ನೋಡಿ, ಇವರು ಶಿಕ್ಷಕಿಯಾಗಿದ್ದರು. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಅಬ್ದುಲ್ ಕಲಾಂ ಆಜಾದ್ರು ಹೊರತಂದಂತಹ ಪತ್ರಿಕೆ ಯಾವುದು ಅಂತ ಕೇಳ್ತಾರೆ. ಸೊ ಅಬ್ದುಲ್ ಕಲಾಂ ಆಜಾದ್ ಅವರ ಪತ್ರಿಕೆ ಯಾವುದಂದ್ರೆ ಅಲ್ ಹಿಲಾಲ್ ಅನ್ನುವಂಥ ಪತ್ರಿಕೆ ಅಬ್ದುಲ್ ಕಲಾಂ ಆಜಾದ್ರು ಹೊರತಂದಿರತಕ್ಕಂಥ ಪತ್ರಿಕೆ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, 1885 ಡಿಸೆಂಬರ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಸೊ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ 1885ರಲ್ಲಿ ಎಲ್ಲಿ ನಡೆಯಿತು ಅಂತಂದರೆ ಬಾಂಬೆಯಲ್ಲಿ ನಡೆದಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಯಾಕಪ್ಪ ಅಂತಂದರೆ ಎಕ್ಸಾಮ್ ಸಮಯ ತುಂಬ ಕಡಿಮೆ ಇದೆ. ಸೊ ಜಾಸ್ತಿ ಪ್ರಶ್ನೆಗಳು ಕವರ್ ಆಗಲಿ ಅನ್ನುವಂಥ ಉದ್ದೇಶದ ಮೂಲಕ. ನೆಕ್ಸ್ಟ್, ಭಾರತದ ಮೇಲಿನ ಇಂಗ್ಲಿಷ್ ವಸಾಹತುಶಾಹಿ ಹಿಡಿತವನ್ನು ಟೀಕಿಸಲು ಕೆಳಗಿನ ಯಾರು ಅಣ್ ಬ್ರಿಟಿಷ್ ಪದವನ್ನು ಬಳಸಿದರು ಅಂತ ಕೇಳಿದ್ದಾರೆ. ಸೊ ಅಣ್ ಬ್ರಿಟಿಷ್ ಅನ್ನುವಂತಹ ಪದವನ್ನು ಬಳಸಿದವರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿರವರು. ಅಣ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯ ಮೂಲಕ ಈ ಒಂದು ಪದವನ್ನು ಬಳಸಿದವರಾಗಿದ್ದಾರೆ. ನೆಕ್ಸ್ಟ್, ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯ ಸರಣಿ ಲೇಖನಗಳನ್ನು ಬರೆದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಂದಗಾಮಿ ರಾಜಕಾರಣವನ್ನು ವ್ಯವಸ್ಥಾಪಿಕವಾಗಿ ಟೀಕಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನ್ಯೂ ಲ್ಯಾಂಪ್ಸ್ ಫಾರ್ ದಿ ಓಲ್ಡ್ ಅನ್ನುವಂಥ ಶೀರ್ಷಿಕೆಯಡಿ ಲೇಖನವನ್ನು ಬರೆದಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಅರವಿಂದ್ ಘೋಷ್ರವರು ನೋಡಿ. ಸೊ ಇವರು ಈ ಒಂದು ಲೇಖನವನ್ನು ಬರೆದು ವ್ಯವಸ್ಥಾಪಿಕವಾಗಿ ಮಂದಗಾಮಿಗಳ ರಾಜಕಾರಣವನ್ನು ಟೀಕಿಸಿದವರಾಗಿದ್ದಾರೆ. ನೆಕ್ಸ್ಟ್, ಸೊ ಪಟ್ಟಿ 1 ಹಾಗೂ ಪಟ್ಟಿ 2 ಹೊಂದಿಸಿ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿದಾಗ ಇಲ್ಲಿ ನೋಡಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಫಸ್ಟ್, ಬಂಕಿಮ್ ಚಂದ್ರವರು ಯಾವ ಕೃತಿ ಇದನ್ನು ರಚಿಸಿದ್ದಾರೆಪ್ಪ ಅಂತಂದರೆ ಇವರು ದೇವಿ ಚೌಧರಾಣಿ ಅನ್ನುವಂಥದ್ದನ್ನು ರಚಿಸಿದ್ದಾರೆ. ದೀನಬಂಧು ಮಿತ್ರರವರು ಏನಪ್ಪ ಅಂತಂದರೆ ಇವರು ಏನಪ್ಪ ಅಂದರೆ ನೀಲದರ್ಪಣ್ ಕೃತಿಯನ್ನು ಬರೆದಿದ್ದಾರೆ, ನೀಲದರ್ಪಣ್. ಇನ್ನು ಹೇಮಚಂದ್ರರವರು ಏನಪ್ಪ ಅಂತಂದರೆ ಇವರು ಶತರಂಜ ಕಿಲಾಡಿ ಅನ್ನುವಂಥದ್ದನ್ನು ರಚಿಸಿದ್ದಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಸರಿಯಾಗ್ತಕ್ಕಂಥದ್ದು 2, 3, 1 ಅಂತ ಕರಿತೀವಿ. ಆಪ್ಷನ್ ಸಿ ಸರಿಯಾದಂಥ ಹೋಲಿಕೆ ಆಗುತ್ತೆ. ನೆಕ್ಸ್ಟ್, ರೌಲತ್ ಕಾಯ್ದೆ ಅಂಗೀಕಾರವಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂತ ಕೇಳ್ತಾರೆ. ಸೊ ಭಾರತದ ವೈಸ್ರಾಯ್ ಆಗಿದ್ದವರು ಯಾರಪ್ಪ ಅಂದರೆ ಲಾರ್ಡ್ ಚೆಮ್ಸ್ಫರ್ಡ್ ರವರು ಈ ಒಂದು ಭಾರತದ ವೈಸ್ರಾಯ್ ಆಗಿದ್ದರು ರೌಲತ್ ಕಾಯ್ದೆ ಅಂಗೀಕಾರವಾಗಿರ್ತಕ್ಕಂಥ ಸಮಯದಲ್ಲಿ. ನೆಕ್ಸ್ಟ್, ವಿನೋಬಾ ಭಾವೆರವರ ಭೂದಾನ ಚಳವಳಿಯ ಆರಂಭಕ್ಕೆ ಸಂಬಂಧಿಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ವಿನೋಬಾ ಭಾವೆರವರ ಭೂದಾನ ಚಳವಳಿ ಆರಂಭಕ್ಕೆ ಸಂಬಂಧಿಸಿರ್ತಕ್ಕಂಥ ಚಳವಳಿ ಯಾವುದಪ್ಪ ಅಂತಂದರೆ ಇದು ಆಪ್ಷನ್ ಸಿ ನೋಡಿ, ಪೋಚಂಪಳ್ಳಿ ಅನ್ನುವಂಥದ್ದು ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್, ಸಂಗೀತ ಸ್ವರ ಹೊರಡಿಸುವ 56 ಕೆತ್ತನೆ ಸ್ತಂಭಗಳ ಪ್ರಸಿದ್ಧ ವಿಜಯ ವಿಠ್ಠಲ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಪ್ರಸಿದ್ಧವಾದಂಥ ವಿಜಯ ವಿಠ್ಠಲ ದೇವಾಲಯ ಕಂಡು ಬರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂತಂದರೆ ಹಂಪಿಯಲ್ಲಿ ಕಂಡು ಬರುತ್ತೆ. ಸೊ ಇದು ಕೂಡ ರಿಪೀಟ್ ಆಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನ ಯಾರು ಸೋಮ್ ಪ್ರಕಾಶ ಪತ್ರಿಕೆಯನ್ನು ಆರಂಭಿಸಿದರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಸೋಮ್ ಪ್ರಕಾಶ ಪತ್ರಿಕೆಯನ್ನು ಆರಂಭಿಸಿದವರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ದುರಾಡಳಿತದ ನೆಪದಲ್ಲಿ ಕೆಳಗಿನ ಯಾವ ಪ್ರಾಂತ್ಯದ ರಾಜನನ್ನು ಬ್ರಿಟಿಷರು ಕೆಳಗಿಳಿಸಿದರು ಅಂತ ಕೇಳಿದ್ದಾರೆ. ಸೊ ಆಡಳಿತದ ನೆಪದಲ್ಲಿ ಯಾರನ್ನ ಬ್ರಿಟಿಷರು ಕೆಳಗಿಳಿಸಿದರಪ್ಪ ಅಂತಂದರೆ ಆಪ್ಷನ್ ಎ ಅವಧ್ನ ರಾಜನನ್ನು ಬ್ರಿಟಿಷರು ಕೆಳಗಿಳಿಸಿದರು ಆಡಳಿತದ ನೆಪದಲ್ಲಿ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದಂಥ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ ನೋಡಿ, ರಾಬರ್ಟ್ ಕ್ಲೈವ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಮತ್ತು ಎರಡನೇದು ಏನು ಹೇಳುತ್ತೆ, ವಿಲಿಯಂ ಬೆಂಟಿಂಕ್ನು ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದ ಅನ್ನೋದು ಸರಿಯಾಗುತ್ತೆ. ಸೊ 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬ್ರಿಟಿಷರಿಂದ ಭಾರತದಲ್ಲಿ
ಕಟ್ಟಲ್ಪಟ್ಟಂತಹ ಪ್ರಥಮ ಕೋಟೆ ಯಾವುದು ಅಂತ ಕೇಳಿದ್ದಾರೆ. ಸೊ ಬ್ರಿಟಿಷರಿಂದ ಭಾರತದಲ್ಲಿ ಕಟ್ಟಲ್ಪಟ್ಟಂತಹ ಮೊದಲ ಕೋಟೆ ಯಾವುದಪ್ಪ ಅಂದರೆ ಪೋರ್ಟ್ ಸೈಂಟ್ ಕೋಟೆ. ನೋಡಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅಮರ ಸೋನಾರ ಬಾಂಗ್ಲಾ ಗೀತೆ ಭಾರತದ ಸ್ವದೇಶಿ ಚಳವಳಿ ಸಂದರ್ಭದಲ್ಲಿ ರಚನೆಯಾಯಿತು. ಈ ಗೀತೆಯನ್ನು ಬಾಂಗ್ಲಾದೇಶ ತನ್ನ ರಾಷ್ಟ್ರೀಯ ಗೀತೆಯನ್ನಾಗಿ ಅಳವಡಿಸಿಕೊಂಡಿತು. ಈ ಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಅಮರ ಸೋನಾರ ಬಾಂಗ್ಲಾ ಗೀತೆಯ ರಚನಾಕಾರರು ಯಾರಪ್ಪ ಅಂತಂದರೆ ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದನ್ನು ರಚಿಸಿದವರಾಗಿದ್ದಾರೆ. ನೆಕ್ಸ್ಟ್, ಕೆಳಗಿನ ಯಾರು ಬಹು ವಿವಾಹ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಬಹು ವಿವಾಹ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಬರೆದಿದ್ದಾರೆ. ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ದೆಹಲಿ ಸಿಂಹಾಸನ ಏರಿದ ಅಫ್ಘನ್ ಆಡಳಿತಗಾರರ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ನೋಡಿ, ಬಹಲೂಲ್ ಖಾನ್ ಲೋಧಿ ಫಸ್ಟು, ಸೊ ಅದಾದಮೇಲೆ ಸಿಕಂದರ್ ಶಾ, ಕೊನೆಗೆ ಇಬ್ರಾಹಿಂ ಲೋಧಿ. ಸೊ ಇದು ಸರಿಯಾದಂಥ ಆಡಳಿತವಾಗುತ್ತೆ. ಅದೇ ಆಡಳಿತ ಆಗಿರ್ತಕ್ಕಂಥ ಕಾಲಾನುಕ್ರಮಣಿಕೆ ಆಗುತ್ತೆ. ನೆಕ್ಸ್ಟ್, ಭಕ್ತ ತುಕಾರಾಮ ಯಾವ ಮೊಘಲ್ ಸಾಮ್ರಾಟನ ಸಮಕಾಲೀನವನಾಗಿದ್ದ ಅಂತ ಕೇಳಿದರೆ. ಸೊ ಭಕ್ತ ತುಕಾರಾಮನು ಯಾರ ಸಮಕಾಲೀನವನಾಗಿದ್ದ ಅಂತಂದರೆ ಜಹಾಂಗೀರನ ಸಮಕಾಲೀನವನಾಗಿದ್ದ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿ ಯಾರು ಅಂತ ಕೇಳಿದ್ದಾರೆ. ಸೊ ಅಬ್ದುಲ್ ಹಮೀದ್ ಲಾಹೋರಿ ಯಾರಪ್ಪ ಅಂತಂದರೆ ಇದು ಶಹಜಾನ್ ಅವಧಿಯಲ್ಲಿದ್ದ ಅಧಿಕೃತ ಇತಿಹಾಸಕಾರ. ಅಬ್ದುಲ್ ಹಮೀದ್ ಲಾಹೋರಿ ಶಹಜಾನ್ನ ಅವಧಿಯಲ್ಲಿರ್ತಕ್ಕಂಥ ಅಧಿಕೃತ ಇತಿಹಾಸಕಾರನಾಗಿದ್ದ. ನೆಕ್ಸ್ಟ್, ಸಿಪಾಯಿ ದಂಗೆ ಆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳ್ತಾರೆ. ಸೊ ಅವಾಗ ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್ನು ಭಾರತದ ಗವರ್ನರ್ ಜನರಲ್ ಆಗಿದ್ದ ಸಿಪಾಯಿ ದಂಗೆ ಆದಂತಹ ಸಮಯದಲ್ಲಿ. ನೆಕ್ಸ್ಟ್, ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪನೆಗೆ ಕೆಳಗಿನ ಯಾರೋ ಬುನಾದಿಯನ್ನು ಹಾಕಿದ್ದರು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪನೆಗೆ ಬುನಾದಿಯನ್ನು ಹಾಕಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ದಂತಿದುರ್ಗನು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪನಾಕಾರ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, 1853 ಸನ್ನದು ಅಥವಾ ಚಾರ್ಟರ್ ಅಂತ ಕರಿತೀವಿ. ಸೊ ಶಾಸನವು ಭಾರತದ ವಾಣಿಜ್ಯದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಹೊಂದಿದ್ದ ಏಕಸ್ವಾಮ್ಯವನ್ನು ರದ್ದುಗೊಳಿಸಿತು ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. 1853ರಲ್ಲಿ ರದ್ದು ಮಾಡಲಿಲ್ಲ. ಇನ್ನು 1858 ಭಾರತ ಸರ್ಕಾರದ ಕಾಯ್ದೆಯಡಿ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಭಾರತದ ಆಳ್ವಿಕೆಗೆ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಿತು ಅನ್ನೋದು ಸರಿಯಾಗಿರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಸೊ ಅದಕ್ಕೋಸ್ಕರನೇ ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಮೈಸೂರು ಸಾಮ್ರಾಜ್ಯವನ್ನು ರಾಜ ಒಡೆಯರು ಸ್ಥಾಪಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಅರಸರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ರಾಜ ಒಡೆಯರು ಮೈಸೂರಿನ ಸಾಮ್ರಾಜ್ಯವನ್ನು ಸ್ಥಾಪಿಸಿದಾಗ ವಿಜಯನಗರದ ಸಾಮ್ರಾಜ್ಯದ ಅರಸರು ಯಾರಾಗಿದ್ದಾರಪ್ಪ ಅಂತಂದರೆ ಇದು ಆಪ್ಷನ್ ಆಪ್ಷನ್ ಡಿ ನೋಡಿ, ಎರಡನೇ ವೆಂಕಟನು ಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಆದಾಗ ವಿಜಯನಗರದ ಸಾಮ್ರಾಜ್ಯದ ಅರಸರಾಗಿದ್ದ ಎರಡನೇ ವೆಂಕಟ. ನೆಕ್ಸ್ಟ್, ಕೆಳಗಿನ ಯಾವ ಎರಡು ನದಿಗಳ ಮಧ್ಯೆ ಪ್ರಾಚೀನ ತಕ್ಷಶಿಲಾ ನಗರ ಇತ್ತು ಅಂತ ಕೇಳಿದ್ದಾರೆ. ಸೊ ಪ್ರಾಚೀನ ತಕ್ಷಶಿಲಾ ನಗರ ಇದ್ದಿರ್ತಕ್ಕಂಥದ್ದು ಇಂಡಸ್ ಹಾಗೂ ಜೀಲಂ ನದಿಯ ಮಧ್ಯೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಪ್ರಾಚೀನ ಭಾರತದಲ್ಲಿ ದಾಳಿಕೋರರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೋಗುವುದು ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ದಾಳಿಕೋರರಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಫಸ್ಟ್ ದಾಳಿ ಮಾಡಿದ್ದು ಗ್ರೀಕರು ಬಂದರು, ಅದಾದಮೇಲೆ ಶಕರು, ಅದಾದಮೇಲೆ ಕುಶಾನರು. ಸೊ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಈ ಹೇಳಿಕೆಗಳಲ್ಲಿ ಸರಿಯಾದಂತಹ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲ ಹೇಳಿಕೆ ಏನು ಹೇಳುತ್ತೆ, ದಕ್ಷಿಣ ಭಾರತದ ಇಕ್ಷ್ವಾಕು ರಾಜರು ಬೌದ್ಧ ಮತಕ್ಕೆ ರಾಗಿದ್ದರು ಅಥವಾ ವಿರೋಧಿಗಳಾಗಿದ್ದರು ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ದಕ್ಷಿಣ ಭಾರತದ ಇಕ್ಷ್ವಾಕು ರಾಜರು ಬೌದ್ಧ ಮತಕ್ಕೇನು ವಿರೋಧನ ವ್ಯಕ್ತಪಡಿಸಿರಲಿಲ್ಲ. ಇನ್ನು ಪೂರ್ವ ಭಾರತದ ಕಾಲದ ಅರಸರು ಬೌದ್ಧ ಮತದ ಪೋಷಕರಾಗಿದ್ದರು ಅನ್ನುವುದು ಸರಿಯಾಗುತ್ತೆ. ಎರಡನೇದು ಸರಿಯಾಗುತ್ತೆ. ಸೊ ಇಲ್ಲಿ ಎರಡನೇದು ಮಾತ್ರ ಸರಿಯಾದಂಥ ಆಯ್ಕೆ ಆಗುತ್ತೆ. ಪೂರ್ವ ಕಾಲದ ಬೌದ್ಧ ಮತದ ಪೋಷಕರಾಗಿದ್ದರು.
ಬಂಕಿಮಚಂದ್ರ ಚಟರ್ಜಿಯವರು ತಮ್ಮ ಕಾದಂಬರಿ ಆನಂದ ಮಠದಲ್ಲಿ ಕೆಳಗಿನ ಯಾವುದನ್ನು ಪ್ರಚಾರಪಡಿಸಿದರು ಅಂತ ಕೇಳ್ತಾರೆ. ಸೊ ಆನಂದ ಮಠ ಅನ್ನುವಂತಹ ಕಾದಂಬರಿ ರಚನಾಕಾರರು ಬಂಕಿಮಚಂದ್ರ ಚಟರ್ಜಿರವರು. ಸೊ ಯಾವುದನ್ನು ಅವರು ಇದು ಮಾಡಿದರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ನೋಡಿ, ಸನ್ಯಾಸಿ ದಂಗೆಯನ್ನು ಪ್ರಚಾರಪಡಿಸಿದರು. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಬಂಕಿಂಚಂದ್ರ ಚಟರ್ಜಿರವರು ಆನಂದ ಮಠ ಕಾದಂಬರಿಯಲ್ಲಿ ಸನ್ಯಾಸಿ ದಂಗೆಗೆ ಪ್ರಚೋದನೆ ನೀಡಿದರು. ನೆಕ್ಸ್ಟ್ 1613ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎಲ್ಲಿ ಕೈಗಾರಿಕೆ ಅಂದರೆ ವಾಣಿಜ್ಯ ಕೇಂದ್ರವನ್ನು ಸ್ಥಾಪಿಸಲು ಅನುಮತಿಯನ್ನು ನೀಡಲಾಯಿತು ಅಂತ ಕೇಳ್ತಾರೆ. ಸೊ 1613ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಎಲ್ಲಿ ಕೈಗಾರಿಕಾ ಸ್ಥಾಪಿಸಲು ಇದು ಅನುಮತಿ ಕೊಡಲಾಯಿತು ಅಂತ ಅಂದರೆ ಇದು ಆಪ್ಷನ್ ಡಿ ನೋಡಿ, ಸೂರತ್ನಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. 1857ರ ಮಹಾದಂಗೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾರೋ ಮಿತ್ರನಿಂದ ದ್ರೋಹಕ್ಕೊಳಗಾಗಿ ಬ್ರಿಟಿಷರ ಸೆರೆಗೆ ಸಿಕ್ಕು ಸಾವಿಗೆ ನೂಕಲ್ಪಟ್ಟರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ತ್ಯಾತ್ಯ ಟೋಪಿ ಮಿತ್ರನಿಂದ ದ್ರೋಹಕ್ಕೆ ಒಳಗಾಗಿ ಬ್ರಿಟಿಷರಿಂದ ಸೆರೆಗೆ ಸಿಕ್ಕು ಸಾವಿಗೆ ನೂಕಲ್ಪಟ್ಟವರಾಗಿದ್ದಾರೆ. ತ್ಯಾತ್ಯ ಟೋಪಿ 1857ರ ದಂಗೆಯಲ್ಲಿ ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ನಿರ್ಣಯ ಹೊರಡಿಸಿದ 1929ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಕೇಳ್ತಾರೆ. ಸೊ ಈ ಒಂದು ಲಾಹೋರ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರೂರವರು. ನೆಕ್ಸ್ಟ್, ಕೆಳಗಿನ ಯಾರ ಅನುಭವಗಳನ್ನು ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಪುಸ್ತಕದ ಆಧರಿಸಿದೆ ಅಂತ ಕೇಳ್ತಾರೆ. ಸೊ ಯಾರ ಅನುಭವಗಳನ್ನು ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಅನ್ನುವಂಥ ಪುಸ್ತಕ ಆಧರಿಸಿದೆ ಅಂತ ಅಂದರೆ ಇದು ಸ್ವಾಮಿ ವಿವೇಕಾನಂದರ ಅನುಭವಗಳನ್ನು ಇದು ಆಧರಿಸಿರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅಲಹಾಬಾದ್ ಸ್ತಂಭ ಶಾಸನ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನಿಗೆ ಸಂಬಂಧಿಸಿದ್ದಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ನೋಡೋದಾದರೆ ಪೋರ್ಚುಗೀಸರನ್ನು ಸೋಲಿಸಿದ ಡಚ್ಚರು ಆಧುನಿಕ ಕೊಚ್ಚಿನಲ್ಲಿ ಪೋರ್ಟ್ ವಿಲಿಯಮ್ಸ್ ಅನ್ನು ನಿರ್ಮಿಸಿದರು. ಅನ್ನು ನಿರ್ಮಿಸಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದಂಥ ಹೇಳಿಕೆಯಾಗತ್ತೆ ನೋಡಿ. ನೆಕ್ಸ್ಟ್, ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ, ಸ್ವಲ್ಪ ನೋಡ್ಕೊಡ್ರಿ, ಪಾಸ್ ನೋಡಿಕೊಂಡು ಮುಂದೆ ಹೋಗಿ. ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಏನು ಹೇಳುತ್ತೆ, ಸಿಮ್ಲಾ ಸಮ್ಮೇಳನ ನಡೆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ವೈಸ್ರಾಯ್ ಆಗಿದ್ದ. ಇದು ಏನಪ್ಪ ಅಂದರೆ ತಪ್ಪಾಗಿದೆ. ಸಿಮ್ಲಾ ಸಮ್ಮೇಳನದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ವೈಸ್ರಾಯ್ ಆಗಿರಲಿಲ್ಲ. ಇನ್ನು ಬಾಂಬೆ ಹಾಗೂ ಕರಾಚಿಗಳಲ್ಲಿ ರಾಯಲ್ ಇಂಡಿಯನ್ ಸೈನಿಕರು ಸರ್ಕಾರದ ವಿರುದ್ಧ ಬಂದಿದ್ದಾಗ 1946ರ ಭಾರತೀಯ ನೌಕಾದಂಗೆ ಸಂಭವಿಸಿತು ಅನ್ನೋದು ಸರಿಯಾಗಿದೆ. 1946ರಲ್ಲಿ ಇಂಡಿಯನ್ ನೇವಿ ಮುಷ್ಕರ ನಡೀತು. ಸೊ 2 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, 1857ರ ದಂಗೆಯಿಂದ ಈ ಮುಂದಿನ ಯಾವ ಪ್ರಾಂತ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ ಪ್ರಾಂತ್ಯ ಅಂದರೆ ಚಿತ್ತೂರು ಪ್ರಾಂತ್ಯದ ಮೇಲೆ 1857ರ ದಂಗೆಯಿಂದ ಯಾವುದೇ ರೀತಿಯಾದ ಪರಿಣಾಮಗಳು ಉಂಟಾಗಿರಲಿಲ್ಲ. ನೆಕ್ಸ್ಟ್, 1858ರ ದಂಗೆ ಪ್ರಮುಖ ಮುಖಂಡರು ಕುಂವರ್ ಸಿಂಗ್ ಯಾವ ಪ್ರದೇಶಕ್ಕೆ ಸೇರಿದವರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಯಾವ ಪ್ರದೇಶ ಅಂದರೆ ಬಿಹಾರ ಪ್ರದೇಶಕ್ಕೆ ಇವರು ಸೇರಿದವರಾಗಿದ್ದರು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ ಅನ್ನುವುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವುದು ಸರಿಯಾದ ಜೋಡಿ ಅಂತಂದರೆ ಮೊದಲನೇದು ಚಂಪಾರಣ್ಯ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂಬಂಧಪಟ್ಟಿದೆ, ಸರಿಯಾಗಿದೆ. ಇನ್ನು ಅಹಮದಾಬಾದ್ ಮಿಲ್ ಕಾರ್ಮಿಕರಿಗೆ ಮೊರಾರ್ಜಿ ದೇಸಾಯಿ ಸರಿಯಾಗಿದೆ. ಇನ್ನು ಕೇಡಾ ವಲ್ಲಭಭಾಯಿ ಪಟೇಲ್ ಅವರು ಇದು ಕೂಡ ಸರಿಯಾಗುತ್ತೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗ್ತವೆ, ಜೋಡಿಗಳು ಸರಿಯಾಗ್ತವೆ. ನೆಕ್ಸ್ಟ್, ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಗೆ 1920ರ ಅಕ್ಟೋಬರ್ನಲ್ಲಿ ತಾಸ್ಕೆಂಟ್ನಲ್ಲಿ ಸಭೆ ಸೇರಿದ ಭಾರತೀಯರ ಗುಂಪಿನ ನೇತೃತ್ವ ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಎಂ.ಎನ್. ರಾಯ್ರವರು 1920ರ ಅಕ್ಟೋಬರ್ನಲ್ಲಿ ತಾಸ್ಕೆಂಟ್ನಲ್ಲಿ ಸಭೆ ಸೇರಿದ ಭಾರತೀಯರ ಗುಂಪಿನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಆಗ್ತಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಲು ಅಧಿಕಾರವನ್ನು ನೀಡಲಾಯಿತು ಅಂತ ಕೇಳ್ತಾರೆ. ಸೊ ಯಾವ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಲು ಅಧಿಕಾರವನ್ನು ನೀಡಲಾಯಿತಪ್ಪ ಅಂತಂದರೆ ಇದು ಲಾಹೋರ್ ಅಧಿವೇಶನಕ್ಕೆ ಅಧಿಕಾರವನ್ನು ನೀಡಲಾಯಿತು. ಆಪ್ಷನ್ ಬಿ ಇಲ್ಲಿ
ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 1935ರ ಕಾಯ್ದೆಯ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ ಅಂದರೆ ಪಂಜಾಬ್ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಮದ್ರಾಸ್ನಲ್ಲಿ ರೂಪುಗೊಂಡಿತು, ಬಿಹಾರದಲ್ಲಿ ರೂಪುಗೊಂಡಿತು, ಒರಿಸ್ಸಾದಲ್ಲಿ ಕೂಡ ರೂಪುಗೊಂಡಿತು. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿರವರು ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಸರ್ಕಾರಿ ನೌಕರರಿಗೆ ರಾಜೀನಾಮೆ ಕೊಡುವಂತೆ ಸೂಚಿಸಿದರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲ ಹೇಳಿಕೆ ಏನು ಹೇಳುತ್ತೆಪ್ಪ ಅಂತಂದರೆ ಇದು ತಪ್ಪಾಗಿದೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಈ ಒಂದು ರಾಜೀನಾಮೆ ಕೊಡುವಂತೆ ಎಂದು ಸೂಚಿಸಿರಲಿಲ್ಲ ಗಾಂಧೀಜಿರವರು ಅದರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ. ನೆಕ್ಸ್ಟ್ ತಮ್ಮ ಪೋಸ್ಟ್ಗಳನ್ನು ತೊರೆಯುವಂತೆ ಸೈನಿಕರಿಗೆ ಕೋರಿಕೊಂಡರು. ಇದು ಕೂಡ ಅವ್ರು ಮಾಡಿರಲಿಲ್ಲ. ಪೋಸ್ಟ್ಗಳನ್ನು ತೊರೆಯಿರಿ ಅಂತ ಸೈನಿಕರು ಕೂಡ ಹೇಳಿರಲಿಲ್ಲ. ಇನ್ನು ರಾಜ್ಯ ಸಂಸ್ಥಾನಗಳ ರಾಜರಿಗೆ ತಮ್ಮ ಪ್ರಜೆಗಳ ಪ್ರಭುತ್ವವನ್ನು ಒಪ್ಪಿಕೊಳ್ಳುವಂತೆ ಕೇಳಿಕೊಂಡರು. ಇದನ್ನು ಮಾಡಿದರು. ಸಿ ಸರಿಯಾಗ್ತಾಗುತ್ತೆ. ಏನಪ್ಪ ಅಂದರೆ ಈ ಒಂದು ಮಹಾತ್ಮ ಗಾಂಧೀಜಿರವರು ಈ ಒಂದು ಕಾರ್ಯವನ್ನು ಮಾಡಿದರು. ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿರವರು. ಸೊ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೋಡಿ, ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳ್ತಾ ಇದೆ ಅನ್ಕೊತೀನಿ, ಅದನ್ನು ನೆಗ್ಲೆಕ್ಟ್ ಮಾಡಿಕೊಡ್ರಿ. ಕೆಳಗಿನ ಯಾರು 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಕರಡು ನಿರ್ಣಯ ರೂಪಿಸಿದರು ಅಂತ ಕೇಳ್ತಾರೆ. ಸೊ ಯಾರಪ್ಪ ಅಂತಂದರೆ 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಒಂದು ಕುರಿತು ಕರಡು ನಿರ್ಣಯವನ್ನು ರೂಪಿಸಿದರು ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಒಂದು ಕರಡನ್ನು ರೂಪಿಸಿದರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 18ನೇ ಶತಮಾನದ ಭಾರತದಲ್ಲಿ ನಡೆದಂತಹ ಯುದ್ಧಗಳ ಅನುಕ್ರಮಣಿಕೆಯಲ್ಲಿ ಈ ಮುಂದಿನ ಯಾವ ಆಯ್ಕೆ ಸರಿಯಾದುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಅಂಬೂರ್ ಯುದ್ಧ ಫಸ್ಟ್ ನಡೀತು, ಅದು ಸರಿಯಾಗಿದೆ. ಅದಾದಮೇಲೆ ಪ್ಲಾಸಿ ಕದನ ಆಯಿತು, ಅದಾದಮೇಲೆ ವಾಂಡಿವಾಶ್ ಯುದ್ಧ ಆಯಿತು, ಕೊನೆಗೆ ಬಕ್ಸಾರ್ ಕದನ ನಡೀತು. ಎರಡನೇ ಇದ್ದು ಇಲ್ಲಿ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಬ್ರಿಟಿಷ್ ವಿನ್ಯಾಸವನ್ನು ಆಧರಿಸಿ ಭಾರತದಲ್ಲಿ ನಿಯಮಿತ ಪೊಲೀಸ್ ವ್ಯವಸ್ಥೆಯನ್ನು ಮೊದಲು ರೂಪಿಸಿದ ಪ್ರಥಮ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಆಗಿದ್ದಾರೆ. ಇದು ತಪ್ಪಾಗುತ್ತೆ ಸ್ನೇಹಿತರೆ. ವಾರನ್ ಹೇಸ್ಟಿಂಗ್ಸ್ ಅನ್ನುವಂಥದ್ದು ಇದು ತಪ್ಪಾದಂಥ ಹೇಳಿಕೆ ಆಗುತ್ತೆ. ಅದೇ ರೀತಿಯಾಗಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟಿನ ಸ್ಥಾಪನೆಯಾಯಿತು. ಇದು ಸರಿಯಾಗಿದೆ. ಸುಪ್ರೀಂ ಕೋರ್ಟ್ ಸ್ಥಾಪನೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಆಯಿತು ಅನ್ನೋದು. ಇನ್ನು 1860ರಲ್ಲಿ ಭಾರತೀಯ ಪೀನಲ್ ಕೋಡ್ ಜಾರಿಗೆ ಬಂದಿತು ಅನ್ನೋದು ಕೂಡ ಸರಿಯಾಗುತ್ತೆ. ಸೊ 2, 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. 1935ರ ಭಾರತ ಸರ್ಕಾರ ಕಾಯ್ದೆಯು ಇದಕ್ಕೆ ಅವಕಾಶ ಮಾಡಿಕೊಟ್ಟಿತು ಅಂತ ಕೇಳಿದ್ದಾರೆ. ಸೊ ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶ ಮಾಡಿಕೊಟ್ಟಿತು. 1835ರ ಭಾರತ ಸರ್ಕಾರ ಕಾಯ್ದೆ ಇದನ್ನು ಮಾಡಿತು. ಇನ್ನು ಫೆಡರಲ್ ಕೋರ್ಟ್ನ ಸ್ಥಾಪನೆ ಕೂಡ ನಡೀತು. ಇದು ಕೂಡ ಸರಿಯಾಗಿದೆ. ಇನ್ನು ಕೇಂದ್ರದಲ್ಲಿ ಆಲ್ ಇಂಡಿಯಾ ಫೆಡರೇಷನ್ ಕೂಡ ಪ್ರಾರಂಭವಾಯಿತು. ಸೊ ಇವು 3 ಆಗ್ತವೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಕಾಂಗ್ರೆಸ್ನಿಂದ ಬೇರ್ಪಟ್ಟಂತ ನಂತರ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದಂತಹ ಪಕ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಆ ಪಕ್ಷ ಯಾವುದಪ್ಪ ಅಂದರೆ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷವನ್ನು ಒಂದು 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನಿಂದ ಬೇರ್ಪಟ್ಟ ನಂತರ ಸ್ಥಾಪಿಸಿರ್ತಕ್ಕಂಥ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನುವುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, ಶೋಷಿತ ವರ್ಗದವರಿಗೆ ಪ್ರತ್ಯೇಕ ಎಲೆಕ್ಟೋರೇಟ್ಗಾಗಿ ಪ್ರಥಮ ದುಂಡು ಮೇಜಿನ ಪರಿಷತ್ತಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒತ್ತಾಯಿಸಿದರು. ಸರಿಯಾಗಿದೆ ಒಂದನೇದು. ಅದೇ ರೀತಿಯಾಗಿ ಎರಡನೇದು ಏನಪ್ಪ, ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ನಾಗರಿಕ ಸೇವೆಗಳಲ್ಲಿ ಶೋಷಿತ ವರ್ಗದವರಿಗೆ ಪ್ರಾತಿನಿಧ್ಯ ಒದಗಿಸುವಂತಹ ವಿಶೇಷ ಅವಕಾಶವನ್ನು ಪೂರ್ಣ ಒಪ್ಪಂದದಲ್ಲಿ ಮಾಡಲಾಯಿತು. ಇದು ತಪ್ಪಾಗುತ್ತೆ ಸ್ನೇಹಿತರೆ. ಎರಡನೇದು ಸರಿ ಇಲ್ಲ. ಇನ್ನು ಮೂರನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಭಾಗವಹಿಸಲಿಲ್ಲ. ಇದು ಕೂಡ ಸರಿಯಾಗುತ್ತೆ. ಯಾಕಪ್ಪ ಅಂದರೆ ಗಾಂಧೀಜಿರವರು ಭಾಗವಹಿಸಿದರೆ ಮಾತ್ರ INC ಭಾಗವಹಿಸ್ದಂಗಿತ್ತು. ಸೊ ಅದಕ್ಕೋಸ್ಕರ 1 ಮತ್ತು 3 ಮಾತ್ರ ಇಲ್ಲಿ ಸರಿ ಆಗ್ತವೆ. ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮಹಿಳೆಯರಿಗೆ ಶಿಕ್ಷಣ ಒದಗಿಸುವ ಪ್ರಮುಖ ಉದ್ದೇಶ ಹೊಂದಿದ
ಬೆತ್ಯೂನ್ ಶಾಲೆಯನ್ನು ಕೋಲ್ಕತ್ತಾದಲ್ಲಿ ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವರು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸೊ ಹೌದು, ಇದು ಸರಿಯಾಗಿದೆ. ಈಶ್ವರ್ಚಂದ್ರ ಅವರು ಈ ಒಂದು ಬೆತ್ಯೂನ್ ಕಾಲೇಜನ್ನು, ಈ ಒಂದು ಮಹಿಳೆಯರಿಗಾಗಿ ಶಿಕ್ಷಣ ಒದಗಿಸುವ ಪ್ರಮುಖ ಉದ್ದೇಶ ಹೊಂದಿದ ಕಾಲೇಜನ್ನು ಸ್ಥಾಪಿಸಲಾಯಿತು. ಅದೇ ರೀತಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಪ್ರಥಮ ಪದವೀಧರರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರವರಾಗಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಒಂದು ಮತ್ತು ಎರಡು ಸರಿ ಆಗ್ತವೆ. ಅಂದರೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪ್ರಥಮ ಪದವೀಧರರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರವರು ಆಗ್ತಾರೆ. ಇನ್ನು ಅಂದಿನ ಗವರ್ನರ್ ಜನರಲ್ನಿಂದ ಸತಿ ಪದ್ಧತಿಯನ್ನು ನಿಷೇಧಗೊಳಿಸುವ ಕಾನೂನನ್ನು ಜಾರಿಗೆ ತರಲು ಕಾರಣವಾಗಿದ್ದುದು ಸತಿ ವಿರುದ್ಧ ಕೇಶವಚಂದ್ರ ಸೇನರು ನಡೆಸಿದ ಅವಿಶ್ರಾಂತ ಹೋರಾಟ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಮೂರನೇದಿಲ್ಲ, 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗ್ತವೆ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಜೋಡಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಸರಿಯಾದ ಜೋಡಿ ಯಾವುದು ಅಲ್ಲ ಅಂತಂದರೆ ಸ್ಥಳೀಯ ಪತ್ರಿಕಾ ಕಾಯ್ದೆ ಖರ್ಚನ್ನು ಪ್ರಾರಂಭಿಸಿದ ಅನ್ನೋದು ಸರಿಯಾದ ಜೋಡಿ ಆಗಿರಂಗಿಲ್ಲ. ಆಪ್ಷನ್ ಸಿ ಸರಿಯಾಗುತ್ತೆ. ಸೊ ಮಿಕ್ಕಿದ ಪಿಟ್ಸ್ ಇಂಡಿಯಾ ಕಾಯ್ದೆ ವಾರೆನ್ ಹೇಸ್ಟಿಂಗ್ಸ್ ಸರಿಯಾಗಿದೆ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಲ್ಹೌಸಿ ಸರಿಯಾಗಿದೆ. ಇಲ್ಬರ್ಟ್ ಬಿಲ್ ರಿಪ್ಪನ್ಗೆ ಸಂಬಂಧಪಟ್ಟಿದೆ, ಸರಿಯಾಗಿದೆ. ಸೊ ಸಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ದೆಹಲಿ ಸುಲ್ತಾನರ ತುಘಲಕ್ ರಾಜವಂಶದ ಅಂತಿಮ ರಾಜನಾಗಿದ್ದ ಯಾರು ಅಂತ ಕೇಳ್ತಾರೆ. ಸೊ ದೆಹಲಿ ಸುಲ್ತಾನರ ತುಘಲಕ್ ರಾಜವಂಶದ ಅಂತಿಮ ರಾಜನಾಗಿದ್ದವರು ಯಾರಪ್ಪ ಅಂದರೆ ನಾಸಿರ್ ಉದ್ದೀನ್ ಮಹಮೂದ್ರವರು ಅಂತಿಮ ರಾಜನಾಗಿದ್ದ. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಈ ಕೆಳ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ, ತೃತೀಯ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಅಹ್ಮದ್ ಶಾ ಅಬ್ದಾಲಿ ಸೋಲಿಸಿದ. ತಪ್ಪು, ಸೋಲಿಲ್ಲ. ನೆಕ್ಸ್ಟ್, 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ ಮರಣವನ್ನು ಅಪ್ಪಿದ. ಇದು ಕೂಡ ತಪ್ಪು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಅಪ್ಪಿದ. ಇನ್ನು ಪ್ಲಾಸಿ ಯುದ್ಧದ ಸಂದರ್ಭದಲ್ಲಿ ನವಾಬ ಸಿರಾಜುದ್ದೌಲನನ್ನು ಸೋಲಿಸಲು ಮೀರ್ ಜಾಫರ್ ಬ್ರಿಟಿಷರ ಜೊತೆ ಕೈ ಜೋಡಿಸಿದ. ಇದು ಸರಿಯಾಗಿದೆ. ಸೊ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನ ಸೋಲಿಸಲಿಕ್ಕೆ ಮೀರ್ ಜಾಫರ್ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದ ಅನ್ನೋದು ಸರಿಯಾಗುತ್ತೆ. ಸೊ ಅದಕ್ಕೋಸ್ಕರ 3ನೇದು ಮಾತ್ರ ಇಲ್ಲಿ ಸರಿಯಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ಭಾಗದ ಪ್ರಶ್ನೋತ್ತರಗಳ ಇದನ್ನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದೆ, ಅದು ಕೂಡ ಬರುತ್ತೆ ಇವತ್ತಿಲ್ಲ ನಾಳೆ. ಸೊ ಅದನ್ನು ಕೂಡ ನೋಡಿಕೊಡ್ರಿ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.